ಸೀಮೆ ಬರ ಒಗಿತೀನಿ ತಡಿ ದನಕ್ಕೆ ಇಲ್ಲೇ ಕಟ್ಟ್ಯಾರ. ಹೇ ನಾನು ಹೊಲತನಾರ ಹೋಗಿ ಬರ್ತೇನೆ ತಡಿ. ಕಾಕಾರ ಅಪ್ಪಾರ ಹೋಗ್ಯಾರ. ಮನ್ಯಾಗ ಕುಂತ್ ಕುಂತ್ ಬ್ಯಾಸರ ಬಿಡ್ತೈತಿ. ಅಪ್ಪೆ ಎಲ್ಲಿ ಹೋದ್ ನೀವ ಹೋದ್ರೆ ಆತ ನೀವು ಮುಂಚೆ ಬಾಕಲ್ದಾಗೂ ಇಲ್ಲ ಏನು ಹಿತ್ತಲ್ದಾಗ ಅದಾನ ನೋಡ್ತೀನಿ ತಡಿ. ಇಲ್ಲೇ ಇದ್ದಾನೆ ಬೇ. ಏನು ಮಾಡಕತ್ತಿಯಪ್ಪ ಅಪ್ಪೆ? ನಾ ಎಲ್ಲ ಹುಡ್ಕಾಡಿದ್ದೆ, ಮನೆ ತುಂಬ ಹುಡ್ಕಾಡಿದ್ದೆ. ಇದೇನು ಮಾಡತ್ತಿ? ನಾನು ದನಕ್ಕೆ ಹಸಿ ಮೇವಿತ್ತಲ್ಲ ಅದ ಒಗ್ಯಾಕತ್ತಿದ್ ನೋಡು. ಕಾದೆ ಕುಂತಾರ ಏನು ಮಾಡೋದು ಬೇ. ಹೊಲಕರ ಹೋಗಿ ಬರ್ತೇನೆ ನೋಡು. ನಾನು ಅಪ್ಪಾರ ಕಾಕರ ಹೋಗ್ಯಾರಲ್ಲ. ಕಷ್ಟ ಮಾಡಿ ಹೋಗಿ ಅಂತ ಏನು ಮಾಡಿರಿ ಬೇ ನಾಷ್ಟಕ್ಕೆ? ಬಿಸಿ ರೊಟ್ಟಿ ಮಾಡೈತೆ ನೋಡಪ್ಪ. ಹೌದಾ, ನಂಗೆ ಬಿಸಿ ರೊಟ್ಟಿ ಏನು ಬೇಡವಾ. ಕಟ್ಟಕ್ಕೆ ರೊಟ್ಟಿ ಇದ್ರೆ ಪಲ್ಯ ಹಚ್ಚಿಕೊಡು. ಭಾಳ ದಿನ ಆತು ಸೆಕೆಂಡ್ ರೊಟ್ಟಿ ತಿಂತಾರ್ದ, ಹಚ್ಕೊಡು. ಹುಡುಗ ಬಿಸಿ ರೊಟ್ಟಿ ಮಾಡೈತಿ ತಿನ್ನೋದು ಬಿಟ್ಟು ಸೆಕೆಂಡ್ ರೊಟ್ಟಿ ಬಿಡಾತಿಯಲ್ಲ. ಬಾ ನಿನ್ಗೇನು ಇಷ್ಟ ಅದ ಕೊಡ್ತೀನಿ ತಿನ್ ಬಾ. ಬಿಸಿ ರೊಟ್ಟಿ ಮಾಡೈತಿ ತಿನ್ನಂತಂದ್ರೆ ಸೆಕೆಂಡ್ ರೊಟ್ಟಿ ಬಿಡಾಕತ್ತಿ ನೋಡಪ್ಪ. ತಗೋ ಹಂಗಾರ ಪಲ್ಯ ಮತ್ತು ಅರ್ದಿದ ಖಾರ ಹುರಿದಿದ ಮೆಣಸಿಕಾಯಿ ಇದ್ದವು, ಉಳ್ಳಾಗಡ್ಡಿ ಅದ ಹಾಕಿಟ್ಟೇನಿ ತಗೋ. ಅಪ್ಪ ಕಾಲೇಜ್ನಾಗಿಂದ ತೊಗೊಂಬಂದಿದ್ದ ಅರಿ ಬದಾವನ ಇಡೋನು ಯಾವದ ನೋಡಿ ಒಗಿವು. ನಮಗರ ಮತ್ತೆ ಯಾವ ಒಗಿವ ಏನೋ ಮತ್ತು ಹೊಸ ಇಟ್ಟಿರ್ತಿ ಗೊತ್ತಾಗೋದಿಲ್ಲ. ಅವನಷ್ಟು ಎಲೆ ಪಡ್ಸಲಾಗಿಡು. ನಾನು ಹಳ್ಳಕ್ಕೆ ಹೋಗಿ ಒಗದು ಹಾಕೊಂಡು ಬರ್ತೇನೆ. ಇಲ್ಲೇ ಮನ್ಯಾಗ ಅವ್ನು ನೀರು ಬಿಡ್ತಾನೆ, ಅವ್ನು ಬಿಡೋದಿಲ್ಲ. ನಳದಾಗ ಸುಳ ಹಸನರ ಆಗೋದಿಲ್ಲ ಏನಿಲ್ಲ. ನೋಡಿ ನೀರು ಚೆಲ್ಲಾಡೋದು. ಅಲ್ಲೇ ಹಳ್ಳಕ್ಕೆ ಹೋಗಿ ಬರ್ತೇನೆ. ಇಡುಪ್ಪ ಅವನ್ನ. ಬ್ಯಾಬಿಡವ, ಏನು ಹಳ್ಳಕ್ಕೆ ಹೋಗಿ ಇಂಥ ಬಿಸ್ಲಾಗ. ನಾನು ಹಿಂದೆ ಹಾಕ್ತೀನಿ ತಗೋ. ನೀನು ಹೋಗಿ ಬಿಡ. ಸಿಗೋ ಒಗ್ಯಾಕೆ ಹಚ್ಚೋದಿಲ್ಲ. ಅವು ಜೀನ್ಸ್ ಪ್ಯಾಂಟ್ ಅದಾವು. ನಾ ಎಲ್ಲ ಒಗ್ದು ಹಾಕ್ತೀನಿ ತಗೋ. ಏನು ಹೊಸ ಅದಾವು, ಏನು ಹಳೆ ಭಾಳ ಹೊಲಸಾಗಿಲ್ಲ ಏನಿಲ್ಲ. ನೀರಾಗ ಎದ್ದಿ ನಾವು ಹಾಕ್ತೀನಿ ತಗೋ. ಅದೇಯಪ್ಪ ನೀನು ಒಗ್ಯಾಕತ್ತದ ಬೇಡಪ್ಪ. ನೆಲ ಒಗದು ಹಾಕ್ತೇನೆ. ಬಿಸಿ ರೊಟ್ಟಿ ಮಾಡೈತಪ್ಪ. ಬಿಸಿ ರೊಟ್ಟಿ ತಿನ್ನೋದು ಬಿಟ್ಟು ಸೆಕೆಂಡ್ ರೊಟ್ಟಿ ಇವನೇ ತಿನ್ನಾಕತ್ತಿ ಅಂತೆ ನಾನು. ಮಸ್ತ್ ಆಗೈತವ. ಸೆಕೆಂಡ್ ರೊಟ್ಟಿ, ಅರ್ದಿದ ಖಾರ, ಪಲ್ಯ, ಹುರಿದಿದ ಮೆಣ್ಸಿನ್ಕಾಯಿ ಅವ ಭಾರಿ ಆಗೈತಿ ಬಿಡು. ಮಸ್ತ್ ಆಗೈತಿ. ಎಷ್ಟು ದಿನ ಆಗೈತಿ ಬೇವ ಕಾಲೇಜ್ನಾಗ ಬರೀ ಅಲ್ಲೇ ಹಾಸ್ಟೆಲ್ನಾಗ ಕೊಡೋದು ಊಟ ತಿಂದು ಬಾಯಿ ಕೆಟ್ಟಂಗೆ ಆಗ್ಬಿಟ್ಟಿತ್ತು ನೋಡು. ಯಾವಾಗಾರ ಮನೆಗೆ ಹೋಗಿ ನಿನ್ನ ಕೈಯಂದು ಅಡುಗೆ ತಿಂದೇನೆ ಅಂತ ಅನಿಸ್ಬಿಟ್ಟಿತ್ತು. ಮಸ್ತ್ ಆಗೈತಿ ಪಲ್ಯ ರೊಟ್ಟಿ ಅದೆಲ್ಲ. ಆಗೈತೆ ನಿಮ್ಮ ಚಿಗೋ ಮಾಡಿ ಅವ್ರ ಪಲ್ಯ ಮಸ್ತ್ ಆಗೈತವ. ಚಿಗೋ ಮಾಡಿದ ಪಲ್ಯ ಭಾರಿ ಆಗೈತಿ. ಅಂದಂಗೆ ಮೊನ್ನೆ ಊರಿಗೆ ಹೋಗಿದ್ರಲ್ಲ ಮಾವ ಅತ್ತಿ ಅವ್ರು ಆರಾಮದಾರ ಅವೇ ರತ್ನ ಅದು? ಹ್ಞೂನಪ್ಪ ಎಲ್ಲರೂ ಆರಾಮದಾರ ನೋಡು. ನಿನ್ನ ಭಾಳ ನೆನ್ಸಿದ್ನ ಮಾವ ಅತ್ತಿ ಅಪ್ಪ ಒಬ್ಬ ಬಂದಿದ್ರು ಬೇಷಾಕಿತ್ತು. ಬೆಟ್ಟೆ ಆಗಿಲ್ಲ ಅನ್ನಕತ್ರೆ ಹೋಗ್ಯಾರ. ಬಾಯ್ ಮತ್ತು ಸುಟ್ಟಿ ಬಿಟ್ಟೈತಿ. ಒಂದು 2 ದಿನ ಹೋಗ್ಯಾರ ಬರ್ಬೇಕಿಲ್ಲ. ಭಾಳ ಜೀವನ ಅನಿಸ್ತದಂತನ. ನಿಮ್ಮ ಮಾವ ನೀರ ಬರೀ ಫೋನ್ಯಾಗ ಮಾತಾಡೋದಾಕತಿ. ನಿನ್ನ ಜೊತೆ ನೀನು ಕರ್ಕೊಂಡು ಹೋಗ್ಬೇಕಂತ ನಾ ಅಂದೆ. ನೀನು ಇಲ್ಲ ಹಿಂಗೆ ಪರೀಕ್ಷೆ ಅದಾವಂದು. ಮತ್ತು ನಕ್ಕಿ ದಿವಸ ಆರು ಚಲೋ ಹೋಗತಿ. ಇದು ಕಾಲೇಜ್ ಚಲೋ ಹೋಗತಿ ಲಕ್ಷ್ಮೀದ ಅಂತೇಳಿ. ಮತ್ತು ಅಕ್ಕಿರನಾರ ಕರ್ಕೊಂಡು ಹೋಗ್ಬಂದ್ರತ ಅಂತ ಹೋಗ್ಬಂದಿಪ್ಪ. ನಾವು 15-20 ದಿನ ಹೋಗ್ಬಂದು ಬಿಡು. ಹೋಗ್ಯಾರ ಬಾ ನೀನು ಭೇಟಿ ಬಾ. ಹ್ಞೂನವ ಹೋಗಿ ಬರ್ತೇನೆ ಬೇ. ಹೋಗಿ ಬೆಟ್ಟ ಬರ್ತೇನೆ ತಗೋ ಮಾವಾರನ ಅತ್ತಿಯಾರನ್ನ. ಮನೆ ಊಟದ ಮುಂದೆ ಯಾವ್ದಲ್ಲಿ ನೋಡ್ಬೇವ. ಎಂತ ನಾವು ರೊಕ್ಕ ಕೊಡ್ತಿಂತೇವೆ ಅಂದ್ರೂ ಮನೆ ಊಟನ ಅಮೃತ ನೋಡ್ಯವ. ಏನಾರ ಮಾಡಿಕಟ್ಟಿ ಬಸ್ಸಿಗೆ ಇಡ್ತೇವಪ್ಪ ಅಂತಂದ್ರೆ ಬ್ಯಾಡ ಅತ್ತಿ. ಬ್ಯಾಡವ ನಿನಗೆ ತ್ರಾಸಕತ್ತಿ. ಮತ್ತು ನಾ ಕಟ್ಟನತ್ತಿನ ಎಲ್ಲ ಮಾಡ್ಕೊತ ನಿಂದಿರ್ತಿ. ಬ್ಯಾಡತ್ತಿ. ಒಂದಿನ ಅನ್ಕೊಳ್ಳೋದಪ್ಪ. ಮತ್ತು ನೀವು ಚೆಂದಾಗಿದ್ರೆ ಸಾಕಲ್ಲ ತಾಯಿಗಳಿಗೆ. ಅಲ್ಲ ಬಸ್ಸಿಗೆ ನಿಮ್ಮ ಅಪ್ಪಾರು ಬಂದು ಇಡ್ತಾರೆ. ಏನು ನಾನು ಬಂದು ಹಿಡಿದಿರ್ತೈತೆ. ಬಂದು ಬಸ್ಸಿಗೆ ಇಟ್ರೆ ಅಲ್ಲಿ ತಗೋತಿಪ್ಪ. ಮಾಡಿ ಚಟ್ನಿ ಇಂಥ ಸೆಕೆಂಡ್ ರೊಟ್ಟಿ ಕಟ್ತೇವಿ. ಇಂಥ ಒಣ ಚುಮ್ಮರಿ ಒಣ ಅವಲಕ್ಕಿ ಇಂಥ ಕಟ್ತೇವೆ. ಉಂಡೆ ಅದು ಮಾಡಿ ಅಂದ್ರೆ ನಾ ಯಾಕತ್ತಿ ಬಂದಾಗನು ಅದು ನಾವು ಜುಲ್ಮಿ ಮಾಡಿ ಎಲ್ಲ ಮಾಡಿಟ್ಟಾಗ ಹೋಯ್ತಿಪ್ಪ. ಬ್ಯಾಡತ್ತಿ. ಅತ್ತೆ ಬಿಸಿ ರೊಟ್ಟಿ ಇದ್ವಲ್ಲಪ್ಪ ತಿನ್ಬೇಕಿಲ್ಲ. ಸೆಕೆಂಡ್ ರೊಟ್ಟಿ ತಿನ್ನತ್ತನ್ನಲ್ಲ ಅಕ್ಕ. ಬಿಸಿ ರೊಟ್ಟಿ ಹಚ್ಕೊಡ್ಬೇಕಿಲ್ಲ. ನಿನ್ನ ಮಗ ಹೇಳಿದ್ರೆ ಕೇಳವಲ್ಲ ನೋಡು. ಒಟ್ಟೆ ಇದು ಬಿಸಿ ರೊಟ್ಟಿ ಅದಾವಪ್ಪ ಹಚ್ಕೊಡ್ತಾನೆ ಅಂದ್ರೆ ನಾ ಯಾಕಂತಾನೆ ಸೆಕೆಂಡ್ ರೊಟ್ಟಿ ತಿನ್ನಂಗಾಗೈತಂತ. ಅದಕ್ಕೆ ಪಲ್ಯ ರುಚಿಯಾಗೈತೆ ಅನ್ನತ್ತಿದ್ನ. ಅದಕ್ಕೆ ನಿನ್ನ ಚಿಗೋ ಮಾಡಿ ಆವಡಪ್ಪ ಅಂತ ಹೇಳತ್ತಿದ್ದೆ. ಹೆಂಗಾಗೈತೆ ನೋಡ್ಪಾರ. ಮುಂಜಾನೆ ಅವಸರಕ್ಕೆ ಹೊಲಕ್ಕೆ ಬುತ್ತಿ ಕಟ್ಟೋ ಸಂಬಂಧ ಅವಸರ ಆಗಿರ್ತೈತೆ. ಪಲ್ಯ ಅದು ಬೇಸಾಗೈತೆ. ಚಿಗವ ಮಸ್ತ್ ಆಗೈತಿ. ಪಲ್ಯ ಅಂಕರ ಭಾರಿ ಆಗೈತಿ ನೋಡಿ. ಅದಕ್ಕೆ ಇದು ಯಾರು ಮಾಡಿದ್ರಂತೆ ಅವನ್ನ ನಿಮ್ಮ ಚಿಗೋ ಮಾಡಿ ಆವಡು ಅಂತಂದ್ರೆ ಮಸ್ತ್ ಆಗೈತಿ. ಚಿಗವ ಮಸ್ತ್ ಆಗೈತಿ. ಊಟಕ್ಕರ ಮನೆ ಊಟದ ಮುಂದೆ ಯಾವ್ದಲ್ಲಿ ನೋಡಿ ಅಂತ ಹೇಳತ್ತಿದ್ ನೋಡ ಚಿಗವ. ಏನು ಹಾಸ್ಟೆಲಿಂದ ಊಟ ತಿಂದು ಬಾಯ ಕೆಟ್ಟಂಗೆ ಆಗ್ಬಿಟ್ಟಿತ್ವ ನನಗಂಕರ. ಹೌದಪ್ಪ ಹಂಗೆ ಆಕತ್ತದ ಹಾಸ್ಟೆಲಿಂದ ಊಟ. ದಿನ ಏನು ಅವ್ರ ಒಂದೇ ಥರ ಕೊಡ್ತಾರೆ. ಅದ ಅನ್ನ ಸಾರು, ಅದ ಚಪಾತಿ ಪಲ್ಯ. ಮನೆ ಹಂಗೆ ರೊಟ್ಟಿ ಎಲ್ಲಿ ಮಾಡ್ಬೇಕು ಅವ್ರು? ಅದು ಚಪಾತಿ ಏನಾರ ಪಲ್ಯ ಹೊಳ ಮಳ ಅವನ್ನ ಕೊಡ್ತಾರೆ. ಅನ್ನ ಸಾರು ತಿಂದು ಬ್ಯಾಸ್ರಾಗತ್ತೆ. ಈ ಸರ ಹೋಗೋ ಮುಂದೆ ಏನಾರ ಮಾಡ್ತೇವಿ ಒಯ್. ಹಂಗೆ ನೀವು ಬೇಡ ಅಂತ ಕುಂದಿರ್ತೀಪ. ಏನು ಇಬ್ರು ಅದೇವಿ, ಇಬ್ರು ತಲಾಗೊಂದು ಮಾಡ್ಕೊಡ್ತೇವಿ ಒಯ್. ಮನೆ ಊಟಕ್ಕೆ ಜೀವದಿ ಒಯ್ ಅಂದ್ರೆ ಒಟ್ಟವ ಅಲ್ಲಿ ಅಂತಿಪ್ಪ. ಎಲ್ಲಿ ಗುದ್ದಾಡ್ಕೊಂತ ಕುಂದಿರ್ತೀರಿ ಚಿಗವ? ನಿಮ್ದು ಹೊಲದ ಕೆಲಸ ಮನೆ ಕೆಲಸ ರಗಡಿರ್ತೈತಿ. ಮನೆ ತಪ್ಪತ್ಲೆ ಹೊಲದ ಕೆಲಸ ತಪ್ಪತ್ಲೆ ಮನೆ ಕೆಲಸ. ಯಾವ್ದು ಬಿಡುಗಡೆ ಐತಿ ನಿಮ್ಮಿಬ್ಬರಿಗೂ? ಅದಕ್ಕೆ ಬೇಡ ಅಂತ ಹೇಳೋದು ನಾನು. ಹೊಟ್ಟೆ ತುಂಬ ಭಾರಿ ಹೊಟ್ಟೆ ತುಂಬ ಬಿಡು ಚಿಗವ. ಮಸ್ತ್ ಆಗೈತೆ ಪಲ್ಯ. ಇನ್ನೇನು ಮಧ್ಯಾಹ್ನ ಊಟದ್ದೇನು ನನಗೇನು ಇದಿಲ್ಲ ಬಿಡು. ಮಸ್ತಂಗೆ ಊಟ ಮಾಡಿದ್ದು ನೋಡಿ. ಬಿಸಿ ಅದೇನು ಮಧ್ಯಾಹ್ನ ಮಾತೇನ್ರ ಏನು ಮಾಡಂದಿ? ಇದನ್ನ ಸಿರಾ ಮಾಡಂದೆ, ಶಾವಿಗೆ ಪಾಯಸ ಮಾಡಂದಿ, ಏನು ಬೇಕು ಹೇಳು ಮಾಡ್ತೇವೆ. ಚಿಗವ ಏನು ಬೇಡ. ಈಗ ಹಬ್ಬದ ಊಟ ತಿಂದು ಬ್ಯಾಸ್ರಾಗೈತಿ. 2 ದಿನ ಅಮಾಸಿ ದಿನ ಕಡುಬು ಮತ್ತು ಯುಗಾದಿ ಹಬ್ಬದ ದಿನ ಹೋಳ್ಗೆ ಇದೆಲ್ಲ ಮಾಡಿದ್ರಿ. ಏನು ಬೇಡ ಚಿಗವ. ಈಗ 1-2 ದಿನ ಅಂಕರ ಸಿಹಿ ಏನು ಬೇಡ ನನಗೆ. ಸ್ವೀಟ ಬೇಡ ನನಗೀಗ. ಅಯ್ಯೋ ಒಂದಿಟ ಚಹಾ ಮಾಡಿಕೊಡ್ಬೇ. ಹ್ಞೂಪ್ಪ ಚಾ ಮಾಡಲ. ನೀಲ ನಿಂಗೆ ಕೊಟ್ಟಿಡ್ಲೇನೋ ಚಾನ? ಹ್ಞೂ ಅಕ್ಕ ನನಗೆ ಕೊಟ್ಟು ಕೊಡು. ಕುಂದ್ರಕ್ಕ
ಇಲ್ಲಿ ಬಿಡೇವ ಇಲ್ಲೇ ಕುಂತೇನೆ ಎಲ್ಲ ಚಾ ಪುಡಿ ಸಕ್ರೆ ಇಲ್ಲೇ ಐತಿ ನಾ ಇಡ್ತೇನೆ ಕುಂದ್ರಿ. ಆಮೇಲೆ ಹೋಗಬೇವ. ನಿಮ್ಮ ದೊಡ್ಡಮ್ಮ ಫೋನ್ ಹಚ್ಚಿದ್ಲು ಕಳಸ ನಿಮ್ಮ ಅತ್ತಿನ ಅಂತ ಹೇಳಿ ಅದಕ್ಕೆ ಅಲ್ಲಿ ಹೋಗ್ಯಾರ. ಈಗ ಅದಕ್ಕೆ ಬೇ ಏನಾರ ಮಾಡಿರ್ತಾರಪ್ಪ ಅವ್ರು ಏನ್ರ ಹಿಂಗೆ ಹಪ್ಪಳ ಶಾಣ್ಗಿ ಈಗ ಅವ್ರಿಗೆ ಅಳತೆನ ಗೊತ್ತಾಗೋದಿಲ್ಲಂತ. ಅಮ್ಮ ಅತ್ತೆಯರು ಚಲೋ ಮಾಡ್ತಾರಲ್ಲ ಹಂಗಾಗಿ ಅದು ಗೊತ್ತಾಗೋದಿಲ್ಲ ಬಾ ಅಂತ ಕರೀತಾರೆ. ಅದಕ್ಕೆ ಕರೆದಿದ್ದಾರಪ್ಪ ಅವ್ರು. ಏನು ನಮ್ಮ ಮುಂದೆ ಏನು ಹೇಳೋದಿಲ್ಲ ಏನಿಲ್ಲ, ಕಳಿಸ್ಕೊಡು ಅಂತಾರೆ. ಹೋಗ್ತಾರ ಇವ್ರು. ಬಂದ್ಮ್ಯಾಗ ನಿಮ್ಮ ಅಮ್ಮಾರು ಏನು ಹೇಳ್ತಾರೆ ನೋಡಲ್ಲಿ ಏನಾರ ಮಾಡಿದ್ದು ಹೇಳಿದ್ರೆ ಗೊತ್ತು ನಮಗೆ, ಅವ್ರೇನು ಹೇಳೋದಿಲ್ಲ. ಇರ್ಲಿ ಬಿಡು ಚಿಗೋ, ನಡೀತೈತೆ ಮತ್ತೇನು ಮಾಡೋದು. ಹೋಗಿ ಬಾ ಚಾ ಕುಡೋದೊಂದಿಟ್ಟು ಹೊಲಕ್ಕೆ ಮತ್ತೆ ನಾಳೆ ಹೋಗಿ ಅಂತ ಹೋಗಿ ಭೇಟಿಯಾಗಿ ಬಾ ಅವ್ರನ್ನ ಅಮ್ಮಾರನಾಗ ಭೇಟಿಯಾಗಿ ಬಾ. ಮತ್ತೆ ಬಂದಾರ ಬರೋದಿಲ್ಲ ಅಂತಾರ ಮತ್ತೆ ನೀವು ತಾವು ನೋಡಿದ್ಮ್ಯಾಗ ಮನೆ ಕರೆದಾಗ ಹೋಗೋದು ಚಂದಲ್ಲ. ಹೋಗಿ ಮಾತಾಡ್ಸಿ ಬಾ ನೀನು ಯಾಕಂತೀವ ಏನಿಲ್ಲ ಹೌದಿಲ್ವ. ಹೌದು ಬಿಡಕ್ಕ ಸುಮ್ಮನೆ ಮತ್ತೆ ಇದು ಮಾಡ್ತಾರ. ಹೋಗಿ ಬಾಪ ನೀ ಚಾ ಕುಡ್ದವನ ನಿಂದಿರ್ಲಿಕ್ಕಂದ್ರೆ ಚಿಂತಿಲ್ಲ ಭೇಟಿಯಾಗಿ ಬಾ ಹೋಗಿ. ಆತು ಚಿಗ ಹೋಗಿ ಬರ್ತೇನೆ. ಆತು ಹೋಗಿ ಬರ್ತೇನೆ ಆತ. ಈಗ ಇನ್ನೊಂದು 15 ದಿನ ನಾನು ಬೆಂಗಳೂರಿಗೆ ಹೋಗೋದು ಬರ್ತೈತಿ. ಯಪ್ಪ ಈಗ ಅದಕ್ಕೆ ಮತ್ತೆ ಈಗ ಕಲೀದು ಮತ್ತು ಮುಗ್ಯಾಕ ಬಂತಲ್ಲ, ಮತ್ತು ಇಂಟರ್ವ್ಯೂ ಕೊಡೋದು ಅದು ಇದು ಇರ್ತೈತೆ. ಕಾಲೇಜ್ ಬಿತ್ತಿದ್ದ ಕರ್ಕೊಂಡು ಹೊಂಟಾರ. ಇಲ್ಲಿ ನಮ್ಮ ಇದ್ರ ಕಾಲೇಜ್ನಾಗ ಕ್ಯಾಂಪಸ್ ಹಾಕಿರ್ತಾವ, ಅಲ್ಲೇನ ಕರ್ಕೊಂಡು ಹೋಗ್ತೀವಿ ಹಿಂಗೆ ಅನ್ನತ್ತಾರ. ಕಾಲೇಜ್ನಾಗ ನೋಡ್ಬೇಕು ಏನೇನು ಮಾಡ್ತಾರೋ ಗೊತ್ತಿಲ್ಲ ಇನ್ನೂ. ಹಾಗೆ ಇಲ್ಲೇ ಕ್ಯಾಂಪಸ್ ಬರ್ತಾರೋ ಏನು ಮತ್ತು ಬೇರೆ ಕಾಲೇಜಿಗೆ ಹೋಗಿ ನಾವು ಮತ್ತು ಇಂಟರ್ವ್ಯೂ ಕೊಡಿಸ್ತಾರೋ ಏನೋ ಗೊತ್ತಿಲ್ಲ. ಈಗ ಮತ್ತು ಹೊಸದೇನೋ ಹಿಂಗೆ ತಂದಾರಿ ಕರ್ಕೊಂಡು ಹೋಗ್ತೀವಿ ಅಂತಂದು ಅಲ್ಲಿದೆಲ್ಲ ತೋರಿಸ್ಕೊಂಬರ್ತೇವೆ ಅನ್ನಕತ್ತಾರ. ನೋಡ್ಬೇಕು ಏನೇನು ಆಕತ್ತೆ ಗೊತ್ತಿಲ್ಲ. ಹೌದಾ ಹೋಯ್ ಬಾರಪ್ಪ. ನಮಗರ ಏನು ನಿಮ್ಮ ಸಾಲಿದು ಗೊತ್ತಾಕತ್ತಪ್ಪ, ಏನು ಗೊತ್ತಾಗೋದಿಲ್ಲ ಏನಿಲ್ಲ. ನೀವು ತಿಳಿಸಿ ಹೇಳಿದಾಗ ನಮ್ಗೆ ಗೊತ್ತು. ಹೋಯ್ ಬಾಪ. ಅಪ್ಪಾರ ಕಾಕರ ಸಂಜಿಕೆ ಅನ್ಬೇನ್ ಬರೋದು ಬುತ್ತಿ ಕಟ್ಕೊಂಡು ಹೋಗ್ಯಾರ ಹೊಲಕ್ಕೆ. ಬುತ್ತಿ ಕಟ್ಕೊಂಡು ಹೋಗ್ಯಾರಪ್ಪ. ಇನ್ನು ಸಂಜೆಗೆ ನೋಡಿ ಬರೋದು ಅವ್ರು. ಹೌದಾ ಚಿಗವ, ನಾನು ಅಲ್ಲೇ ಅಮ್ಮಾರನ್ನ ಭೇಟಿಯಾಗಿ ಹಂಗೆ ಹೋಗ್ತೀನಿ ನೋಡಿ. ಹೊಲಕ್ಕೆ ಹೋಗ್ಬರ್ತೇನೆ, ಬ್ಯಾಸರ ಆಗೈತಿ. ಅಯ್ಯೋ ಇರ್ಲಿ ಬಿಡ ಯಪ್ಪ, ಏನು ಹೊಕ್ಕಿ ಹೊಲಕ್ಕೆ ಕೆಟ್ಟ ಬಿಸಿಲೈತಿ. ಇರ್ಲಿ ಬಿಡು, ರೂಢಿ ಇಲ್ಲ ಏನಿಲ್ಲ. ಯಾವಾಗ ಹೊಕ್ಕಿರಿ ಒಮ್ಮೆ ಬ್ಯಾ ಬಿಡಪ್ಪ. ಚಿಗವ ಹಂಗೆ ಕುಂತ್ರ ಮನ್ಯಾಗ ಕುಂದ್ರದ ಏನು ಕಲಿದಿಲ್ಲ ನಾವು. ಈಗ ಅಲ್ಲೇ ಕಾಕಾರ ಅಪ್ಪಾರ ಇರ್ತಾರೆ, ಏನು ಮಾಡ್ತಾರೆ ಏನಿಲ್ಲ ಹೊಲದಾಗ ನಾವು ಕಲಿಸ್ಕೊಳ್ಳೋದ್ವಾ. ಹೋಗಿ ಬರ್ತೇನೆ ತೋ ನಾ ಹಂಗೆ. ಹೋಯ್ ಬಾರಪ್ಪ. ಹೋಗಿ ಬರ್ತೇನೆ ಬೆಚ್ಚಿಗ ಹೋಗಿ ಬರ್ತೇನೆ ನೋಡು. ಹ್ಞೂಪ್ಪ ಹೋಯ್ ಬಾ. ಹುಷಾರಪ್ಪ, ಗಾಡಿ ಸೊಕಸ ಹೊಡ್ಕೊಂಡು ಹೋಗೇನ. ಆತಾಬೆ ಹಪ್ಪ ಒಟ್ಟ ಸಾಲಿ ಕಲ್ತೇನಿ ನಾ ಯಾಕೆ ಹೊಲ್ದಾಗ ದುಡಿಬೇಕು, ಹೊಲ್ದಾಗ ಕೆಲಸ ಮಾಡ್ಬೇಕು ಅನ್ನೋದಿಲ್ಲ. ಇಲ್ಲಿ ನೋಡಕ್ಕ ಎಲ್ಲ ಕಲಿತಾನಂತ ನೋಡು. ಇವ ಹಂಗೆ ಇರ್ಬೇಕು ಕೂಡ. ವಿದ್ಯೆ ಒಂದೇ ಅಲ್ಲ ಎಲ್ಲನೂ. ಈಗ ಮನೆಗೆ ಮತ್ತು ಹೊಲ ಅದ ಒಂದಾಗ ಎಲ್ಲ ಕಲಿದವ, ಮತ್ತೆಲ್ಲ ಕಲಿತು ಮರಿಬೇಕು ಹೌದಿಲ್ಲ. ಹೇಗೂ ಬಿಡಕ್ಕ ಅವನು ನೋಡಿದ್ರೆ ಹೆಮ್ಮೆ ಅನಿಸ್ತತಿ. ಹಿಂಗಿರ್ಬೇಕು ಬಿಡು. ಇಷ್ಟೆಲ್ಲ ದೊಡ್ಡ ಸಾಲಿ ಕಲ್ತಾನ, ಯಾಕೆ ನಾನು ಹೊಲ್ದಾಗ ಕೆಲಸ ಮಾಡ್ಬೇಕು ಅನ್ನೋದು ಭೇದ ಭಾವನ ಇಲ್ಲ ಬಿಡು. ಎಲ್ಲರಿಗೂ ಅಷ್ಟು ಚಂದ ಮಾತಾಡ್ಕೊಂತ ಅಷ್ಟು ಚಂದ ಇದು ಮಾಡ್ತಾನೆ. ಇಲ್ಲ ಇಲ್ಲೇ ಗಿರ್ಜಿಯವ್ರ ಮನೆ ತನಕ ಹೋಗ್ಬರೋಣ ಬಾ. ಅತ್ತೆಯರು ಒಂದಿಲ್ಲಲ್ಲ ಅಕ್ಕ ಮನೆ ಮುಂದೆ ಮತ್ತೆ ಕಿಲಿ ಹಾಕೋದಾಕತ್ತಕ್ಕ. ಮತ್ತು ಅವತ್ತ ಹೋಗ್ಬೇಕಿತ್ತ ಬಂದಿಂದಾರ ಒಲ್ತು ಅಕ್ಕ. ನೀವು ಹೋಗಿ ಬಾ. ನಾ ಹೋಗಿ ಬರ್ತೇನೆ. ಹಿತ್ಲ ಬಕ್ಲ ಕದ ಹಾಕಿ ಇದನ್ನ ಮುಚ್ಚಿ ಬಕ್ಲ ಮುಂದೆ ಇಟ್ಕೊಂಡು ಹಂಗೆ ಅಡ್ಡಾಗ ಎಲ್ಲ ಕೆಲಸನ ಹಾಕೈತೆ. ಅಲ್ಲೇ ಪಡ್ಸಲ್ಲ ಮಕ್ಕೋರ್ವ ಬರ್ತೇನೆ ಹೋದಾಕಿನ. ಹ್ಞೂ ಅಕ್ಕ ಹೋಗಿ ಬಾ. ಕಮ್ಲಕ್ಕ ನಾಷ್ಟ ಅದ ಆತನ ತೋರೇನೋ ನಿಮ್ದು ನಾಷ್ಟ ಆತನ. ಬಾ ಗಿರ್ಜಿಯವ್ರ ಮನೆಗೆ ಹೊಂಟಿದ್ದೆ ಬಾ. ಹ್ಞೂ ಬನ್ನಿ ಕಮ್ಲಕ್ಕ, ಅಲ್ಲೇ ಹೊಂಟಿದ್ನು ನಾನು. ಕೆಲಸ ಅದಾಗಿತ್ತ ಕುಂತ ಬಂದ್ರ ಅಂತ ಹೊಂಟಿದ್ನಿ. ಬಾ ಕಮ್ಲಕ್ಕ. ಕಮ್ಲಕ್ಕ ಏನೋ ಒಂದು ಹೆಂಗಾಗತ್ತತಿ ಕಮ್ಲಕ್ಕ. ಧನ್ಯವಾದ. ನಿಮ್ಮ ಮನೆಗೆ ಬರತ್ತಿದ್ದೆ ನೋಡು. ಬಾರ ಕಮ್ಲಕ್ಕ ಬಾರಿ ನಾವಾಯ್ತಾ ಬರ್ರಿ ಕುಂದ್ರ ಬರ್ರಿ. ಅಪ್ಪ ಬಂದನಂತಲ್ಲ ಕಮ್ಲಕ್ಕ ಆರಾಮದಾನ. ನಾನು ಬಂದು ಬೆಟ್ಟಬೇಕಂತೇನವ ಆಗವಲ್ದು ನೋಡಿ. ಒಬ್ಬ ಸಾಲಿ ಸುಟ್ಟಿ ಐತಿ, ಎಲ್ಲಿ ಹೋದ್ನ ಎಲ್ಲಿ ಬಂದ ನೋಡ್ಕೊಂತ ಕುಂದ್ರದಾಕತ್ವ ಬಿದ್ನ ಎದ್ನ ಅಂತ ಹೇಳಿ. ಹ್ಞೂ ಅರಾಮದ ನೋಡು. ಅವನ ಹೊಲಕ್ಕೆ ಹೊಕ್ಕಿನಂತ ಹೋದ್ ನೋಡು. ಅವ್ರ ಅಮ್ಮರನ್ನ ಬೆಟ್ಟ ಹಾಕಿ ಎತ್ತ ಹೊಕ್ಕಿನಂತಂದ. ಹೋಯ್ ಬಾಪ ಅಂತಂದು ಐತಾ ಬಂದ್ ನೀವು. ನಾನು ಅಕ್ಕ ಎಷ್ಟು ಭಯ ಮಾಡತ್ತಿದ್ದೆ ನಿನ್ನ ಮಂಜುಗೆ ಬೇಯಾಗತ್ತಿದ್ದಿ. ಏನಿಲ್ಲ ಬಿಡ ಕಮ್ಲಕ್ಕ. ಹೊಲಕ್ಕೆ ಹೋಗ್ಯಾನ ನೋಡ ರಾಕೇಶನ್ ಜೊತೆ ಮಧ್ಯಾಹ್ನದಾಗ ಅಲ್ಲಿ ಹೊಲಕ್ಕೆ ಹೋಗ್ಯಾರ. ಹುಂಚಿಕಾಯಿ ಹರಕ್ಕೆ ಹೋಗ್ಯಾರಂತ. ಅದಕ್ಕೆ ಒದರಾಟಿದ್ದೆ ನಾನು. ನಿನ್ನ ನೋಡ್ತಿದ್ದೆ ಸಾಕು ಸುಟ್ಟಿ ಐತಿ ಬಿಡ್ಲೆ. ಮನ್ಯಾಗ ಕುಂತ ಬೇಸರ ಆಗೋದಿಲ್ಲ ನಾವು ಹುಡುಗರಿಗೆ. ಏನೋ ಆಡಕ್ಕೆ ಹೋಗಬೇಡ ಅಂತ ನಾ ಹೇಳಕತ್ತಿಲ್ಲ. ಈಗ ಕೆಟ್ಟ ಬಿಸಿಲು ಇರ್ತೈತಿ. ಮತ್ತು ಮಧ್ಯಾಹ್ನ ಏನೋ ಆಡೋದು ಇರ್ತೈತಿ. ಒಂಚೂರು ಒಂದು ಅರ್ಧ ತಾಸು ಮಕ್ಕೊಂಡಿದ್ಲ ತಮಗೂ ಆರಾಮ ಅನಿಸ್ತೈತಿಲ್ಲ. ಅಯ್ಯೋ ನಾ ಯಾವಾಗ ಮನ್ಯಾಗ ಹಿಡಿದು ಕುಂದಿರ್ಸ್ಬೇಕು. ಅಯ್ಯೋ ನಾವು ಹೊರಗೆ ದಪ್ತಿರ್ತೀನಿ. ಆಡಕ್ಕೆ ಹೋಗಪ್ಪ ಅಂತೇಳಿ ಆಮೇಲೆ 5 ನಿಮಿಷ ಮನ್ಯಾಗ ಕುಂದಿರ್ಬೇಕು. ಮುಂಜಾನೆ ಸಂಜೆಗೆ ಆಡಕ್ಕೆ ಹೋಗಲ್ರಕ್ಕ. ಮಧ್ಯಾಹ್ನದಾಗ ಹೊಲಕ್ಕೆ ಹೋದ್ನೆ ಅಲ್ಲಿ ಹೋದ್ನೆ ಗಿಡದಾಗಿಂದ ಮ್ಯಾಗ ಹತ್ಲಿ ಬೀಳಿ ಎಲ್ಲ ತುಪಾನಿ ಕೆಲಸ ಹೌದಿಲ್ಲ. ಹೌದು ಬಿಡ, ಆಡಕ್ಕೆ ಹೋಗ್ಬೇಡ ಅಂತ ಯಾರು ಹೇಳ್ತಾರ ಹುಡುಗರಿಗೆ. ಮತ್ತು ಹೌದು ಈ ತಂದೆ ತಾಯಿ ಅದರದು. ಈಗ ತಂದೆ ದುಡ್ಯಾಕೆ ಹೋಗೋಣ, ಮನ್ಯಾಗ ತಾಯಿ ಇರ್ತಾಳ. ಏನಾರ ಬೆಳ್ಳಿ ಹೇಳಿ ಗಂಡು ಮಕ್ಕಳು ನಮ್ಮನ್ನ ಬೈತಾರಿಲ್ಲ ನೀ ಏನು ಮಾಡಕತ್ತಿದ್ದಿ ಮನ್ಯಾಗ ಅಂತ ಹೇಳಿ. ಅಲ್ಲ ಆಡಕ್ಕೆ ಹೋಗ್ಬೇಡ ಅಂತಂದ ಕೇಳೋದಿಲ್ಲ ರೀ. ನಾವು ಏನು ಹೇಳ್ತಾಳಂದ್ರೆ ಎಲ್ಲೇ ಸಿಕ್ಕಲ್ಲೇ ಗಿಡ ಹತ್ತದು ಇದು ಇರೋದು ಮಾಡಬೇಡಪ್ಪ. ಎಲ್ಲೇ ಹೋದ್ರು ಹೇಳಿಕಿಳಿ ಹೋಗು ಅಂತಂದು. ಈಗ ಹೊಲಕ್ಕೆ ಹೋಗ್ಯಾನ ಈಕೆ ಬಂದು ಹೇನ ಬೇಷತ್ತು. ಬಂದು ಹೇಳಿಕಂದ್ರೆ ಏನು ಗೊತ್ತಾಕಿತ್ತು. ಮತ್ತು ನಾಳಿದ್ದು ಅದನ್ನ ಕಲಿತಿದ್ನ ಹೌದಿಲ್ಲ. ಅಲ್ಲ ಬಿಸಿಲು ಇದ್ದಾಗ ಯಾಕೆ ಆಡ್ಬಿಡು ಅಂತ ಹೇಳ್ತಾರಂದ್ರೆ ಆರೋಗ್ಯ ದೃಷ್ಟಿಯಿಂದನೂ ಈ ತಾಯಿಗಳ್ಗಾದ್ರಿಗೆ ಕಾಳಜಿ ಇರ್ತೈತಲ್ಲ. ಈಗ ಹಾಗಾಗಿ ಈಗ ಬಿಸಿಲು ಇದ್ದಾಗ ನಮ್ಗೆ ಒಂದು ಹೆಚ್ಚು ಹೊಲದಾಗ ಈಗ ಹೊಲದಾಗ ಅಂತ ನಮ್ಗೆ ರೂಢಿ ಆಗಿರ್ತೈತೆ ಬಿಡ. ಹುಡುಗರಿಗೆ ಇದು ಇರಂಗಿಲ್ಲ, ದಿನ ಸಾಲಿಗೆ ಹೋಕ್ಕವ. ಹಾಗಾಗಿ ಮತ್ತು ಕಾಯ್ದು ಅವ್ರದ್ದು ಆರೋಗ್ಯದ್ದು ನೋಡ್ಬೇಕಲ್ಲ. ಓಕೆನ ಆಡಕ್ಕೆ ಹೋಗ್ಬೇಡ ಅನ್ನೋದಿಲ್ಲ. ಮುಂಚೆನೇ ಸಂಜೆಗೆ ಹೋಗ್ಲಿ, ಮಧ್ಯಾಹ್ನ ಒಂಚೂರು ಮನ್ಯಾಗ ನೆಳಕ್ಕೆ ಕುಂತ ಆಡಪ್ಪ ಅನ್ನೋದಷ್ಟೇ ಹೌದಿಲ್ವಾ. ಕಮ್ಲಕ್ಕ ನಾ ಆಡಕ್ಕೆ ಹೋಗ್ಬೇಡ ಅನ್ನೋದಿಲ್ವ. ನಾನು ಹೋಗಪ್ಪ ಆಡಕ್ಕೆ ಹೋಗಂತೇನಿ. ಬಟ್ ಬಿಸಿಲು ಇದ್ದಾಗ ಸುಮ್ಮನೆ ಬಂದೊಟ್ಟು ಟಿವಿ ಹಚ್ಕೊಂಡು ಕುಂದ್ರದು ಮನ್ಯಾಗ ಕುಂದ್ರಪ್ಪ. ಹೊಳ್ಳಿ ಮತ್ತೆ ನಾಳೆ ಬರ್ತಲೆ ಸಂಜೆ ಮುಂದೆ ಹೋಗಿ ಆಡಕ್ಕಂತೆ. ನಾ ಯಾವ ಮನ್ಯಾಗ ಹಿಡಿದು ಕುಂದಿರ್ಬೇಕು ಯಾವ ಅವನ್ನ.
ಹಂಗ ನಾನು ಸಾಸ್ ಸುಟ್ಟಿ ಐತಿ ಕ್ಯಾಕ್ ಆಡಕ್ಕೆ ಹೋಗ್ಬೇಡ ಅಂತಿದ್ದ ಆಡಕ್ಕೆ ಹೋಗ್ಬೇಡ ಅಂತಿದ್ದ ಮಂಜುಗ ಅಂತ ನಾ ಅಂತೇನಿ ಅದು ಕರೆನೇ ಬಿಡು ಮತ್ತೆ ಮುಂಜಾನೆ ಸಂಜೆಕ್ಕೆ ನೆಳಾಗಿದ್ದಾಗ ಆಡೋದವ ಮತ್ತು ಬಿಸಿಲಿದ್ದಾಗ ಹೊರಗೆ ಬಿಡಬಾರ್ದು ಹುಡುಗರನ್ನ ಅದು ಕರೆನೇ ಬಿಡು ಮತ್ತೆ ನೀ ಹೇಳಿದ್ದು ಕರೆನ ಅಂದು ಸುಟಿ ಐತೆನ ಕಮ್ಲಕ್ಕೆ ಇರ್ತಾನ ನೀ ಕಾಲೇಜ್ ಸುಟಿ ಐತೆನ ಹ್ಞೂ ಮಾಯ್ ಸುಟಿ ಐತೆ ಇರ್ತಾನ ಈಗ ನಾನು ಊರಿಗೆ ಹೋಗ್ಬಾ ನಾಕತ್ತಿದ್ದು ನೋಡಿ ಅವ್ರ ಮಾವರ ಅಂತೇಕ ಹೋಗಿ ಬೆಟ್ಟರ ಬಾಪ ಅನ್ನತ್ತಿದ್ದೆ ಹೊಕ್ಕೆ ನಂದನ ಎಂದ ಹೊಕ್ಕನೇನೋ ಗೊತ್ತಿಲ್ಲ ಬೇಸ್ರಾಗತ್ತಂತ ನೋಡು ಹೊಲಕ್ಕೆ ಹೋದ್ನಿ ಈಗ ಸೆಕೆಂಡ್ ರೊಟ್ಟಿ ಬಿಸಿ ರೊಟ್ಟಿ ಮಾಡೈತಿ ತಿನ್ನಂತಂದ್ರೆ ಸೆಕೆಂಡ್ ರೊಟ್ಟಿ ಜೀವ ಬಿಡೈತವ ನಾವು ಅಲ್ಲೇ ಇದ್ದಿದ್ದು ಪಲ್ಯ ಹಚ್ಚಿ ಸೆಕೆಂಡ್ ರೊಟ್ಟಿ ಕೊಡು ಅಂದ ಮತ್ತು ಸೆಕೆಂಡ್ ರೊಟ್ಟಿ ಹಚ್ಕೊಟ್ನೆ ಊಟಕ್ಕೆ ಮತ್ತು ಚಾ ಅಂದ ಚಾ ಕುಡಿದ್ವಿ ನಾನು ನೀಲ ಅಷ್ಟು ಚಾ ಕುಡಿದು ಆತ ಹೋದ ನಾನು ಆಯ್ತಾ ಬಂದು ನೋಡು ನೀಲಾನು ಬಾ ಅಂದೆ ನನಗೆ ಅತ್ತೆಯರು ಅಲ್ಲಿ ಅವ್ರ ಮನೆಗೆ ಹೋಯ್ತು ಲಕ್ಷಣ ಇಲ್ಲ ಮತ್ತು ಮನೆ ಮುಂದೆ ಒಬ್ರು ಬೇಕಲ್ಲ ಹಂಗಾಗಿ ಆಕೆ ಮನೆ ಮುಂದೆ ಇಲ್ಲಿ ಇರ್ತೇನೆ ಮಾಕನಿಗೆ ಹೋಗಿ ಬಾ ಅಂದ್ಲ ಅದನ್ನ ಅದಕ್ಕೆ ಬಂದು ನೋಡ್ವಾ ನಿಮ್ಮದು ಹರಿಯೋದಾಗಿತ್ತನ ಗಿರ್ಜವ ಹ್ಞೂ ಕಮ್ಲಕ ಎಲ್ಲ ಕೆಲಸದಾಗಿತ್ತ ನಾನು ನಿಮ್ಮ ಮನೆ ಕಡೆ ಬರ್ಬೇಕಂದೆ ನಿಮ್ದು ಬಾ ಆಯ್ತಲ್ಲ ಸುಮ್ಮನೆ ಕುಂತೆ ಆಡಕ್ಕೆ ಹೋಗ್ಯಾನ ಮಂಜು ನಾ ಕಮ್ಲಕ್ಕ ಆಟ ಆಡಕ್ಕೆ ಹೋಗ್ಯಾನ ನೋಡು ನಾಷ್ಟ ಅದು ಮಾಡಿ ಆಟ ಆಡಕ್ಕೆ ಹೋಗಿ ನೋಡು ಆಡಕ್ಕೆ ಕಳಿಸಿರ್ತೇನೆ ನಾನು ನಾಷ್ಟ ಅದು ಮಾಡಿಕೊಟ್ಟಿರ್ತೇನೆ ತಿಂದು ಹೋಗ್ತಾನೆ ಬಂದ ಮ್ಯಾಗ ಜಕ ಮಾಡಿ ಮಧ್ಯಾಹ್ನ ಮಕ್ಕೊಂತ ಏನು ಮಾಡ್ತಾನೆ ಹ್ಞೂ ಅಂದಾನ ಇವತ್ತಿನ ಕತೆ ಎಲ್ಲರಿಗೂ ಹೆಂಗೆ ಅನ್ನಿಸ್ತೀರಿ ಕಾಮೆಂಟ್ ಮೂಲಕ ತಿಳಿಸಿ ದಯವಿಟ್ಟು ಯಾರಾದರೂ ಇನ್ನೂ ಸಬ್ಸ್ಕ್ರೈಬ್ ಆಗೋದು ನೋಡಕತ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ನಮ್ಮ ಕತೆಗಳನ್ನು ಶೇರ್ ಮಾಡಿರಿ ನಮ್ಮ ಕತೆಗಳು ಇಷ್ಟ ಆಗುತ್ತೆ ಅಂದ್ರೆ ಲೈಕ್ ಕೊಡೋದು ಮರ್ಯಾಕೆ ಹೋಗ್ಬಿಡ್ರಿ ಹೈಪ್ ಅಂತ ಒಂದು ಆಪ್ಷನ್ ಬಂದಿದ್ರೆ ಅಲ್ಲಿ ಪಾಯಿಂಟ್ಸ್ಗಳನ್ನು ಕೊಡ್ಬೋದು ರೀ ದಯವಿಟ್ಟು ಸಪೋರ್ಟ್ ಮಾಡಿರಿ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಆಗ್ತೀರಿ ಮತ್ತು ಒಮ್ಮೆ ಮ್ಯಾನ್ ಸಬ್ಸ್ಕ್ರೈಬ್ ಆಗ್ಬಿಡ್ತೀರಿ ದಯವಿಟ್ಟು ಆ ರೀತಿ ಮಾಡಬೇಡ್ರಿ ನಮಗೂ ಬೇಜಾರಾಕತಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ನಮಗೂ ಖುಷಿ ಆಕತಿ ಮುಂದಿನ ಕತೆಯೊಂದಿಗೆ ಮತ್ತೆ ಬರ್ತೀವಿ ರೀ ಧನ್ಯವಾದಗಳು ರೀ ಎಲ್ಲರಿಗೂ